ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಮಟ್ಟಕ್ಕೆ ತೋರಿಸುವಂತ ಒಂದು ಪ್ರಯತ್ನ ನಾವು ಮಾಡ್ತಾ ಇದೀವಿ ಅನ್ನುವಂತ ವಿಚಾರವನ್ನು ತಿಳಿಸಿ, ಇವತ್ತು ಬಹುಶಃ ಭರತ್ ರೆಡ್ಡಿ ಅವರು ಕೂಡ ಹೆಂಗಾಗಿದ್ದಾರೆ. ಇವತ್ತು ವೇದಿಕೆ ಮೇಲೆ ಇರುವಂತವ್ರು ಎಲ್ಲರೂ ಯಂಗ್ಸ್ಟರ್ಸ್. ಇವತ್ತು ಯಾವತ್ತೂ ಕೂಡ ನನ್ನ ಏಜ್ ನಾನು ಹೇಳಿಲ್ಲ. ಇವತ್ತು ನೀನು ಯುವಕ ಅಂತ ಹೇಳ್ತಿದ್ರೆ ಯುವಕ ಕೂಡ, ಯಾಕಂದ್ರೆ ಭರತ್ ರೆಡ್ಡಿ ಅವ್ರು ಹೇಳ್ತಾ ಇದ್ರು, ನನ್ನ ದೊಡ್ಡ ಮಗ ಹೇಳ್ತಿರ್ತಾನೆ, ಡ್ಯಾಡಿ ನಿನ್ಗೆ ಏಜ್ ಎಷ್ಟು ಅಂತ ಹೇಳಿ. ಅವ್ನಿಗೆ 10 ವರ್ಷದ ಕೆಳಗಡೆ ನಾನು ಏಜ್ ಹೇಳಿದ್ದೆ, ಅದಕ್ಕೆ 1 ವರ್ಷ ಆಡ್ ಮಾಡಿ ಹೇಳ್ತಾ ಇದ್ದೆ. ಸುಮ್ಮನೆ ಡ್ಯಾಡಿ ನೀನು ಪ್ರತಿ ವರ್ಷ ಒಂದೇ ವರ್ಷ ಹೇಳ್ತೀನಿ, ಹೆಂಗೆ ಹೇಳ್ತಿ ಕೇಳ್ತಾ ಇದ್ದ. ಅಂದ್ರೆ ಯಾವತ್ತೂ ಕೂಡ ಇಂಥ ಯುವಜನೋತ್ಸವ ಅಂದ್ರೆ ಇಂಥ ಒಂದು ಯುವಕರ ಜೊತೆಗೆ ಇರ್ಬೇಕಂದ್ರೆ ಬಹಳಷ್ಟು ಇಷ್ಟ. ನಾವು ಕೂಡ ಯುವಕ ಇದ್ದಾಗ ಬಹಳ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತಾ ಇದ್ದೀವಿ. ಇವಾಗ ಯಾರು ನೋಡಿದ್ರೆ ಇವತ್ತು ಪ್ರಶಾಂತ್ ಕುಮಾರ್ ಮಿಶ್ರಾ ಅವ್ರು ನೋಡ್ತಿದ್ರೆ ಮನೆಗೆ ಹೋಗ್ಬಿಡೋದು, ರಾತ್ರಿ ಪ್ರಶಾಂತ್ ಕುಮಾರ್ ಅವ್ರನ್ನ ಮಿಶ್ರಾ ಅವ್ರನ್ನ ಆಲ್ವೇಸ್ ಮಾಡ್ಬಿಟ್ಟು DC ಆಗ್ಬಿಡೋದು ಅನ್ನುವಂತ ಕಲ್ಪನೆ ಬರ್ತಾ ಇತ್ತು. ಆದ್ರೆ DC ಆಗ್ಬೇಕು, SP ಆಗ್ಬೇಕು ಅಂತೇಳಿ ಅನೇಕ ಕಲ್ಪನೆಗಳನ್ನು ಬಂದಾಗ ಲಾಸ್ಟ್ ಏನೇನೋ ಆಗಿ ಒಬ್ಬ ರಾಜಕೀಯ ನಾಯಕ ಆಗಿ MLA ಆಗಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಮಂತ್ರಿ ಆಗಿ ಬಂದಿರೋ ವಿಚಾರಕ್ಕೆ ಬಹಳಷ್ಟು ಹೆಮ್ಮೆ. ನಾವೆಲ್ಲ ಕೂಡ ಚಿಕ್ಕವರಿದ್ದಾಗ ಬಹುಶಃ ನಮ್ಮ ಹುಡುಗಿಯರು ಜಾಸ್ತಿ ಬಂದಿರಲಿಲ್ಲ. ಅಂದ್ರೆ ತಾವೆಲ್ಲ ಕೂಡ ಇಲ್ಲಿ ಬಳ್ಳಾರಿಯಲ್ಲಿ ನೋಡ್ತಾ ಇದ್ವಿ, ಈ ಗುಡ್ಡಗಳಲ್ಲಿ ಸ್ಕೂಲ್ಗೆ ಹೋಗಂದ್ರೆ ನಾನು ಸೆಂಟ್ ಜಾನ್ಸ್ ಓದಿದ್ದೆ ಸರ್, ಲೋಕೇಶ್ ಸರ್. ಪಕ್ಕದಲ್ಲಿ ಇಲ್ಲೇ ಸೆಂಟ್ ಜಾನ್ಸ್ ಸ್ಕೂಲಲ್ಲಿ ಇತ್ತು. ನಮ್ಮ ತಂದೆ, ನಮ್ಮ ಸೋದರ ಇಲ್ಲೇ ಇದ್ದಾನೆ.
ಇವರು ಚೆನ್ನಾಗಿ ಓದ್ತಾ ಇದ್ರು. ಇವ್ರ ಮೇಲೆ ಭಯ ಇದ್ದಿಲ್ಲ ನಮ್ಮ ತಂದೆಗೆ. ನನ್ನ ಮೇಲೆ ಬಹಳ ದೊಡ್ಡ ಭಯ ಇತ್ತು ಅವ್ರಿಗೆ. ಇವ್ನು ಏನಾಗ್ತಾನಪ್ಪ ಹೆಂಗಾಗ್ತಾನ ಅಂತ ಹೇಳಿ ಸೆಂಟೆನ್ಸ್ ತಗೊಂಡ್ಬಂದು ಹಾಕಿದ್ರು. ಸೆಂಟೆನ್ಸ್ ಅಲ್ಲಿ ನಾನು ಅಲ್ಲಿ ಸ್ಕೂಲ್ಗೆ ಹೋಗಂದ್ರೆ ನಿಧಾನಕ್ಕೆ ಸ್ಕೂಲ್ ಬಿಟ್ಬಿಟ್ಟು ಬಂದು ಗುಡ್ಡ ಹತ್ಕೊಂಡು ಗುಡ್ಡದೆಲ್ಲ ಓಡಾಡ್ಕೊಂಡು ಬರ್ತಾ ಇದ್ದೀನಿ. ಆ ರೀತಿ ಅಂದ್ರೆ ರಾಮಾಚಾರ್ಯ ಏನೋ ಒಂದು ಆಗ್ಬೇಕಂತ ಹೇಳಿ. ಆಮೇಲೆ ಸ್ಕೂಲ್ ಆದ್ಮೇಲೆ ನೋಡ್ಕೊಂಡು ಬರೋದು, ಏನನ್ನ ಪೋಸ್ಟ್ ನೋಡ್ಬಿಡೋದು. ಪೋಸ್ಟರ್ ನೋಡ್ಬಿಟ್ಟು ಯಾವ್ದೋ ಹೀರೋ ಇರ್ತಾರಲ್ಲ, ಆ ಹೀರೋ ಸಿನಿಮಾ ನೋಡಿ ಆ ಸಿನಿಮಾದಲ್ಲಿ ಅವ್ನು ಯಾರು ಪೊಲೀಸ್ ಆಗಿರ್ತಾನೋ ಅಥವಾ ಏನೋ ಕ್ಯಾರೆಕ್ಟರ್ ಆಗಿರ್ತಾನಲ್ಲ ಅದನ್ನ ಆಗ್ಬೇಕಂತ ಹೇಳ್ಬಿಟ್ಟು ನಾನು ಅಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಅಂದ್ರೆ ಈ ರೀತಿಯಾಗಿ 15ರಿಂದ 21 ವರ್ಷ ಇದ್ದಾಗ ನಿಮ್ಗೆಲ್ಲ ಕೂಡ ಅನಿಸ್ತಾ ಇರ್ತಾರೆ ನಾವು ಏನೋ ಆಗ್ಬೇಕು, ಏನೋ ಕನಸುಗಳು ಕಟ್ಟಬೇಕು. ಆದ್ರೆ ಇವತ್ತು ಒಂದು ಸಂಕಲ್ಪ ಇಟ್ಕೊಳ್ಳಿ. ತಾವು ಇವತ್ತು ಬಹಳಷ್ಟು ಜನರು ಅನೇಕ ಜಿಲ್ಲೆಗಳಿಂದ ಭಾಗದಿಂದ ಬಂದಿದ್ದೀರಿ. ಇವತ್ತು ತಾವು ಒಂದು ದೊಡ್ಡ ಉತ್ಸವವನ್ನ ಅಂದ್ರೆ ಉತ್ಸಾಹದಿಂದ ತಾವು ಬಂದಿರ್ತೀರಿ. ನಮ್ಮ ಜೀವನದಲ್ಲಿ ಯುವಕರಿಗೆ ಒಂದು ಸಂಕಲ್ಪ ಇಟ್ಕೊಂಡು ಬಂದ್ರೆ ಏನಾದ್ರೂ ಕೂಡ ಸಾಧ್ಯ ಮಾಡಬಹುದು ಅನ್ನುವಂಥದ್ದು ನನಗೆ ಬಹಳ ದೊಡ್ಡ ನಂಬಿಕೆ. ಇವತ್ತು ಅದಕ್ಕೆ ಉದಾಹರಣೆ ನಾನು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ತಂದೆ ಒಬ್ಬ DC ಆಗಿ ಕೆಲಸ ಮಾಡಿದ್ದವರು, ಅಂದ್ರೆ ಡೆಪ್ಟಿ ಕಂಟ್ರೋಲರ್ ಆಫ್ ಅಕೌಂಟ್ಸ್ ಆಗಿ ಕೆಲಸ ಮಾಡಿದ್ದವರು ಮಿಷನ್ ಸರ್. ನಮ್ಮ ತಂದೆ ನಮ್ಮ ಅಕ್ಕವ್ರನ್ನ ನಮ್ಮ ಬ್ರದರ್ನ ಎಲ್ಲರೂ ಕೂಡ ಇಂಜಿನಿಯರಿಂಗ್ ಎಲ್ಲ ಮಾಡ್ತಾ ಇದ್ರು. ನಾನು BCom ಓದಿದ ಮೇಲೆ ಬೆಂಗಳೂರು ಸುಮ್ಮನೆ ಸುತ್ತಾ ಇದ್ದೆ. ಭರತ್ ರೆಡ್ಡಿ ಇದು ನಿಜ. ಇಲ್ಲಿರುವಂತವ್ರು ಹುಮಾಯೂನ್ ಖಾನ್ ಗೊತ್ತಿರ್ತದೆ. ಯಾಕಂದ್ರೆ ಹುಮಾಯೂನ್ ಖಾನ್ ಅನ್ನೋದನ್ನ ನಮ್ಮ ಗಾಂಧಿಯಪ್ಪನವರು ಮತ್ತೆ ಇಲ್ಲಿರುವಂತ ಅನೇಕ ಜನರಿಗೆ ಗೊತ್ತಿರುತ್ತೆ. ಬೆಂಗಳೂರಿಗೆ ಹೋಗ್ಬಿಟ್ಟು ಏನು ಮಾಡ್ತಾ ಇದ್ದಿಲ್ಲ, ಒಂದು ಆಟೋ ತಗೊಂಡು ವಿಧಾನಸೌಧ ಸುಮ್ಮನೆ ಸುತ್ತದಷ್ಟೇ. ವಿಧಾನಸೌಧ ಸುತ್ತಲು ಈ ವಿಧಾನಸೌಧಕ್ಕೆ ನಾವು ಯಾವಾಗ ಹೋಗ್ಬೇಕು, ನಾವು 3ನೇ ಮಹಡಿಗೆ ಯಾವಾಗ ಹೋಗ್ಬೇಕು ಅನ್ನುವಂತ ಕಲ್ಪನೆಯಿಂದ ಅದು ನೋಡ್ಕೊಂಡು ಸುತ್ತಾಡ್ತಾ ಇದ್ವಲ್ಲ, ಒಂದು ಸಂಕಲ್ಪ ಇಟ್ಕೊಂಡ್ವಿ ನಾವು ಕೂಡ ಯಾಕೆ ಹೋಗ್ಬಾರ್ದು. ನಾವು MP ಪ್ರಕಾಶ್ ಸಾಹೇಬ್ರನ್ನ ನೋಡ್ತಾ ಇದ್ವಿ. ನಾವು ಅವತ್ತು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತೇಳಿ ಒಬ್ಬರನ್ನ ಕಾಪಿ ಮಾಡಿ ನೋಡಿ ವಿಧಾನಸೌಧ ಸುತ್ತು ನೋಡ್ಕೊಂಡು ಆಟೋದಲ್ಲಿ ಸುಮ್ಮನೆ 1 ಗಂಟೆ ಓಡಾಡೋದು. ವಿಧಾನಸೌಧ 3ನೇ ಮಹಡಿಗೆ ನಾವು ಯಾಕೆ ಹೋಗ್ಬಾರ್ದು ಅಂತೇಳಿ ಸಂಕಲ್ಪದಿಂದ ಇದ್ದು ಯುವ ಪ್ರತಿಭೆಯಾದ ಇದ್ದ ಕೂಡ ಕಾಲೇಜಲ್ಲಿ ಯುವಕರ ಜೊತೆಗೆ ಇದ್ದು ನಮ್ಮ ಕುಟುಂಬ ಕೂಡ ಏನು ದೊಡ್ಡ ರಾಜಕೀಯವಾಗಿ ಬೆಳೆದಂತ ಕುಟುಂಬ ಅಲ್ಲ. ನಮ್ಮ ಸ್ವಂತ ಅಂದ್ರೆ ನಮ್ಮ ತಂದೆ ಒಬ್ಬ ಎಂಪ್ಲಾಯ್ ಇದ್ದಾಗ ನನ್ನನ್ನ ಕೂಡ ಎಂಪ್ಲಾಯ್ ಮಾಡ್ಬೇಕಂತ ಕಷ್ಟ ಬಿದ್ದವರು ಅವರು. ನನಗೆ ಇವತ್ತು ಗೊತ್ತಿದೆ. ಇಲ್ಲೇ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇತ್ತು ಸರ್, ಇಲ್ಲಿ ಬಲ್ಲೂರಲ್ಲಿ ಅಪ್ಲಿಕೇಶನ್ ಅದ ಅನ್ನ ಹೇಳ್ತಾ ಇದ್ರು. ನಮ್ಮ ಬ್ರದರ್ಗೆ ಹೇಳ್ಬಿಟ್ಟು ನಮ್ಮ ಬ್ರದರ್ ಹತ್ರ ಫಾರ್ಮ್ ತುಂಬಿಸ್ತಾ ಇದ್ರು ಅವರು. ನಮ್ಮಪ್ಪ ನನಗೆ ಫೋರ್ಸ್ ಆಗಿ ತುಂಬಿಸೋನು. ನಾನು ನೋಡ್ತಾ ಇದ್ದೆ, ನೋಡಿ ಏನಪ್ಪ ಇದು ಕಂಡಕ್ಟರ್ ಮಾಡ್ಬೇಕಂತ ಹೇಳ್ತಿದ್ದೆ. ಕಂಡಕ್ಟರ್ ಗ್ಯಾರಂಟಿ ಆಗ್ಬೇಕಂತ ನನಗೆ. ಅಂದ್ರೆ ನಮ್ಮ ತಂದೆ ಒಂದು ಆಲೋಚನೆ ಬೇರೆ ಇತ್ತು, ಆದ್ರೆ ನನ್ನ ಆಲೋಚನೆ ಬೇರೆ ಇತ್ತು. ನಾನು ಒಂದು ವಿಚಾರನ ಹೇಳಿಕ್ಕೆ ಇಷ್ಟಪಡ್ತೀನಿ. ನೀವು ಸಂಕಲ್ಪ ತಗೊಳ್ಳಿ. ನಮ್ಮ ತಂದೆ ಆಲೋಚನೆ ಇದ್ದಾಗ ಆ ಅಪ್ಲಿಕೇಶನ್ ಹಾಕಿ ಬಿಟ್ಬಿಡ್ತಿದ್ದೆ. ಅದು ಯಾವತ್ತೂ ಕೂಡ ಮನೆಗೆ ಬಂದ್ರು ಕೂಡ ಮನೆಯಲ್ಲಿ ತಂದೆಯವ್ರಿಗೆ ತೋರಿಸ್ತಾ ಇದ್ದಿಲ್ಲ. ಅಪ್ಲಿಕೇಶನ್ಗೆ ಬಂದಿದೆ, ನೀವು ಇಂಟರ್ವ್ಯೂ ಬರ್ಬೇಕಂದ್ರೆ ಕೂಡ ತೋರಿಸ್ತಾ ಇದ್ದಿಲ್ಲ. ಆದ್ರೆ ಅದನ್ನ ಒಳಗೆ ಇಟ್ಕೊಂಡು ಒಂದು ಸಂಕಲ್ಪ ಇಟ್ಕೊಂಡು ಇಲ್ಲ ನಾನು ಎಲ್ಲಿ ಹೆಂಗಾದ್ರೂ ಮಾಡಿ ಶಾಸಕ ಆಗ್ಬೇಕಂತ ಪ್ರಯತ್ನ ಪಟ್ಟು ಅದೃಷ್ಟದಿಂದ ಇವತ್ತು ಎಲ್ಲರ ಆಶೀರ್ವಾದದಿಂದ ಏನು ಸಂಕಲ್ಪ ಇಟ್ಕೊಂಡು ನಾನು ಬಂದಿದ್ದೇನಲ್ಲ, ಆ ಸಂಕಲ್ಪಕ್ಕೆ ಅವತ್ತಿನ ವಯಸ್ಸು ನನಗೆ ಸಹಕಾರ ಆಯ್ತು. ಯುವಕ ಇದ್ದಾಗ ನನಗೆ ಸಹಕಾರ ಆಯ್ತು. ಯುವಕ ಇದ್ದಾಗ ಕಲ್ಪನೆ ಕಟ್ಕೊಂಡು ಬಂದ್ರೆ ಅದನ್ನ ಖಂಡಿತವಾಗಿ ಕೂಡ ನಾವು ಗ್ಯಾರಂಟಿ ಅದಕ್ಕೆ ಹೋಗ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ಹೆಮ್ಮೆ ಆಗುತ್ತೆ. ಇವತ್ತು ಬಹುಶಃ ಇದೆಲ್ಲ ಕೂಡ ನನ್ನ ಸ್ನೇಹಿತರು ಇವತ್ತುವರೆಗೂ ಕೂಡ ನನಗೆ ಇಂಜಿನಿಯರಿಂಗ್ ಕಾಲೇಜಿಂದ ಹಿಡಿದು ಕೂಡ ನಮ್ಮ ಸ್ನೇಹಿತರು ಯಾರ್ಯಾರಿದ್ದಾರೆ ಒಂದು ಯಾವತ್ತೂ ಕೂಡ ತಿಳ್ಕೋಬೇಕು, ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ಕೂಡ ಇವತ್ತು ಯುವಕರಿದ್ದೀರಿ, ನಿಮ್ಮ ಜೊತೆಗೆ ಯಾರ ಸ್ನೇಹಿತರು ಇರ್ತಾರೋ ಅವ್ರನ್ನ ಯಾರು ಕೂಡ ಮರಿಬಾರ್ದು ನೀವು. ಯಾಕಂದ್ರೆ ಇವತ್ತಿಗೆ ನಾನು ಆ ವಿಚಾರವನ್ನು ಹೇಳಿಕೆ ಹೆಮ್ಮೆ ಆಗುತ್ತೆ. ಇವತ್ತು ನನ್ನ ಜೊತೆಗೆ ನಾನು ಮಂತ್ರಿ ಆದಾಗ ಕೂಡ ನನ್ನ ಜೊತೆಗೆ ನನ್ನ ಸ್ನೇಹಿತರೇ ಇದ್ದಾರೆ ಹೊರತು ಯಾವ ಕುಟುಂಬಸ್ಥರು ನನ್ನ ಜೊತೆಗಿಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸಲಿಕ್ಕೆ ಹೆಮ್ಮೆ ಆಗುತ್ತೆ. ಅದಕ್ಕೆ ಉದಾಹರಣೆ ಇಲ್ಲಿ ಕಳವ ಇದ್ದಾರೆ, ವೆಂಕಟಗಿರಿ ಕಳವ ಅವರು. ನಮ್ಮ ಇವತ್ತು ಇಲ್ಲಿರುವಂತವ್ರು ಬಹಳ ಜನರು, ಯಾಕಂದ್ರೆ ಅನೇಕ ಜನರು ನಾವೆಲ್ಲರೂ ಕೂಡ ನಾವು ಸೇರ್ಕೊಂಡು ಒಟ್ಟಾಗಿ ಕುಂತು ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು, ಏನ್ ಪ್ಲಾನ್ ಮಾಡಬೇಕು ಅಂತೇಳಿ ನಾನು ಕುಟುಂಬಸ್ಥರಿಗಿಂತ ಜಾಸ್ತಿಯಾಗಿ ಅಣ್ಣ ಇಂಜಿನಿಯರಿಂಗ್ ಹೋಗ್ಬಿಡ್ತಾ ಇದ್ರು. ಅವ್ರು ನನ್ನ ಮೇಲೆ ಹೇಳ್ತಾ ಇದ್ದಾರೆ, ಹುಷಾರಪ್ಪ ಇವ್ನು ಏನ್ ಮಾಡ್ಬಿಡ್ತಾನೆ ಅಂತೇಳಿ ಭಯ ಅವ್ರಿಗೆ. ಅಣ್ಣಗೆ ಯಾಕೆ ಭಯ ಅಂದ್ರೆ ಇವನು ಜೀವನ ಹೆಂಗ್ ಮುಂದಕ್ಕೆ ಹೋಗುತ್ತೆ ಅಂತೇಳಿ ಬಹಳ
ಈ ದೊಡ್ಡ ಮಟ್ಟದ ಇದ್ರು. ನಾನು ನಮ್ಮ ಸೋದರರಾದಂತ ಇನ್ನೊಬ್ಬ ನಮ್ಮ ಜಯರಾಮ್ ಅವರು, ನಾವಿಬ್ರು ಕೂಡ ಬೇರೆ ಬೇರೆ ದಾರಿ ಹಿಡಿದಾಗ ಇಬ್ರು ಮಂತ್ರಿಗಳಾಗಿದ್ದೀವಿ. ನಾನು ಒಬ್ಬರೇ ಅಲ್ಲ, ಇವತ್ತು ಕರ್ನಾಟಕದಿಂದ ನಾನು ಮಂತ್ರಿ ಆಗಿದ್ದೀನಿ, ಆಂಧ್ರದಿಂದ ಅವರು ಮಂತ್ರಿ ಆಗಿದ್ದಾರೆ. ಅವರೆಲ್ಲರೂ ಕೂಡ ಏನಂದ್ರೆ ನಮ್ಮ ಒಂದು ಸಂಕಲ್ಪ, ಒಂದು ಪ್ಲಾನಿಂಗ್, ನಮ್ಮ ಸ್ನೇಹಿತರು, ಅದ್ರ ಜೊತೆಗೆ ಸ್ನೇಹಿತರು, ನಮ್ಮ ಜೊತೆಗೆ ಸ್ನೇಹಿತರಿದ್ದಾಗ ಅವರು ನಮಗೆ ಮಾರ್ಗದರ್ಶನ ಕೊಟ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಒಳ್ಳೆ ಮಾರ್ಗವಾಗಿ ನಾವು ಹೋಗ್ತಾ ಇದ್ದೀವಿ ಅನ್ನುವಂತ ವಿಚಾರವನ್ನು ತಿಳಿಸಲಿಕ್ಕೆ ಬಹಳಷ್ಟು ಹೆಮ್ಮೆ ಆಗುತ್ತೆ. ಇವತ್ತು ಸೋದರರು, ಇವತ್ತು ನಮ್ಮ ಮನೆಯವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಇವತ್ತು ನಾನು ಈ ಮಟ್ಟಕ್ಕೆ ಬರಬೇಕಂದ್ರೆ ನನ್ನ ತಂದೆ ತಾಯಿಯಿಂದ ಹಿಡಿದು, ನನ್ನ ಸೋದರರಿಂದ ಹಿಡಿದು, ನನ್ನ ಸ್ನೇಹಿತರಿಂದ ಹಿಡಿದು, ನನ್ನ ಜೊತೆಗೆ ಓದಿ ಬೆಳೆದಂತವರು ಕೂಡ ನನಗೆ ಸಹಕಾರ ಮಾಡಿದ್ದಾರೆ. ಆ ರೀತಿಯಾಗಿ ಕೂಡ ನೀವು ಕೂಡ ಜೀವನದಲ್ಲಿ ಇಟ್ಕೋಬೇಕು, ಒಂದು ಸಂಕಲ್ಪ ಇಟ್ಕೋಬೇಕು. ನಿಮ್ಮ ಜೊತೆಗೆ ಸ್ನೇಹಿತರಿರ್ಬೇಕು, ತಂದೆ ತಾಯಿಗಳಿರ್ಬೇಕು, ಒಂದು ಒಳ್ಳೆಯ ಗುಣವನ್ನು ಇಟ್ಕೋಬೇಕು. ಯಾರು ಕಷ್ಟದಲ್ಲಿದ್ದಾರೋ ಅವ್ರ ಜೊತೆಗೆ ಹೋಗ್ಬೇಕು ಅನ್ನುವಂಥ ವಿಚಾರ ಇದ್ರೆ ತನ್ನಷ್ಟಕ್ಕೆ ತಾನೇ ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಕಾಲ ಹತ್ರ ಬರುತ್ತೆ ಅನ್ನುವಂತ ಒಂದು ನಂಬಿಕೆಯಿಂದ ನಾನು ಬಂದಿದ್ದೀನಿ. ಅದೇ ರೀತಿಯಾಗಿ ತಾವು ಕೂಡ ಬರಬೇಕು ಅನ್ನುವಂತ ವಿಚಾರವನ್ನು ತಿಳಿಸಲಿಕ್ಕೆ ಹೆಮ್ಮೆ ಆಗುತ್ತೆ. ಇವತ್ತು ಬಹುಶಃ ನಾವೆಲ್ಲ ನಾಗೇಂದ್ರನವರು ಯುವ ಸಬಲೀಕರಣ ಮಂತ್ರಿಗಳಾದ್ಮೇಲೆ ಯುವಕರಲ್ಲಿ ಎಷ್ಟೆಲ್ಲ ಉತ್ಸಾಹ ಬಂದಿದೆ ಅಂತಂದ್ರೆ, ಯಾರೋ ಒಬ್ರು ಒಂದು ಯೂತ್ ಮಿನಿಸ್ಟರ್ ಆಗಿರ್ಬೋದು, ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿರ್ಬೋದು, ನಮ್ಮ ಬಗ್ಗೆ ಕಾಳಜಿ ಇದ್ದಂತವರು ಒಬ್ರು ಮಂತ್ರಿಗಳಾಗಿ ಬಂದಿದ್ದಾರೆ. ಅವರು ನೋಡಕ್ ಒಂದು ಯೂತ್ ತರನೇ ಇರ್ತಾರೆ. ಯೂತನ ಅಂದ್ರೆ ನಾನೇನ್ ಟಾಡ್ಲರ? ಹಿಂಗ ನಾಗೇಂದ್ರಣ್ಣವರು ಎಲ್ಲರಿಗೂ ಮೊನ್ನೆ ನಾನು ನಾಗೇಂದ್ರಣ್ಣವ್ರು ಚರ್ಚೆ ಮಾಡ್ತಿದ್ದೀವಿ. ಅಣ್ಣ, ಈ ಸ್ಪೋರ್ಟ್ಸ್ ಕೋಟಾದಲ್ಲಿ ಪಂಜಾಬ್ ಹರಿಯಾಣದ ಕಡೆ ಬಹಳಷ್ಟು ಮಂದಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಅವರಿಗೆ ಜಾಬ್ ಸಿಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಬಹಳ ಕಮ್ಮಿ ಸಿಗ್ತಿದೆ ನನಗೆ. ಯಾಕಂದ್ರೆ ಅವರ ಜೀವನ ಪೂರ್ತಿ ಒಂದು ಸ್ಪೋರ್ಟ್ಸ್ ಅಲ್ಲಿ ಒಂದೇ ಒಂದು ರನ್ನಿಂಗು, ಕ್ರಿಕೆಟ್ ಇನ್ನೊಂದು ಇಟ್ಕೊಂಡು ಅದನ್ನೇ ಒಂದು ಗೋಲ್ ಆಗಿ ಅಚೀವ್ ಮಾಡ್ಕೊಂತ ಒಂದು ಏಜ್ ಆಗಿದ ತಕ್ಷಣ, ಒಂದು 28-30 ಆಗಿದ ತಕ್ಷಣ ಅವ್ರು ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಆಗಲ್ಲ, ಮತ್ತೆ ಅವ್ರ ಅಕಾಡೆಮಿಕ್ಸ್ ಹೋಗಕ್ಕಾಗಲ್ಲ. ಇಂಥವ್ರಿಗೆಲ್ಲ ತಾವು ದಯವಿಟ್ಟು ಸ್ಪೋರ್ಟ್ಸ್ ಕೋಟಾದಲ್ಲಿ ಆದಷ್ಟು ಒಂದು ಕೋಟಾ ಫಿಕ್ಸ್ ಮಾಡಿ ಅವ್ರಿಗೆಲ್ಲ ನಮ್ಮ ಯುವಕರಿಗೆ ಒಂದು ಉದ್ಯೋಗ ಸೃಷ್ಟಿ ಆಗ್ಬೇಕಿದೆ ಕರ್ನಾಟಕದಲ್ಲಿ. ಅದನ್ನ ನಿಮ್ಮೂರ ಮೂಲಕ ಆಗ್ಬೇಕು ಹೊರತು ಇಷ್ಟು ಮುಂಚೆ ಬಂದಿದ್ದವ್ರು ಯಾರ ಕೈಯಲ್ಲಿ ಆಗಿಲ್ಲ, ಮತ್ತೆ ಮುಂದೆ ಬರುವಂತವ್ರು ಎಂತವ್ರ ಗೊತ್ತಿಲ್ಲ, ತಮ್ಮ ಕೈಯಿಂದನೇ ಆಗುತ್ತೆ ಅಂತೇಳಿ ನಮ್ಮ ನಾಗೇಂದ್ರನವ್ರು ನಾವೇನ್ ರಿಕ್ವೆಸ್ಟ್ ಮಾಡಿದ್ವಿ. ಅದಕ್ಕೆ ನಾಗೇಂದ್ರನವರು ಖಂಡಿತವಾಗಿ ಕರ್ನಾಟಕ ಕೂಡ ಈಗ ಪಂಜಾಬ್ ಹರಿಯಾಣದಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ DSPಗಳು, ಅಡಿಷನಲ್ ಎಸ್ಪಿಗಳು ಯಾವ ತರ ಆಗ್ತಾರೋ ಮುಂದಿನ ದಿನಮಾನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಹೆಮ್ಮೆಯಿಂದ ಈ ಸ್ಪೋರ್ಟ್ಸ್ ಆಡೋರು, ಅಥ್ಲೆಟ್ಸ್ ಅವರೆಲ್ಲ ಹೆಮ್ಮೆಯಿಂದ ಹೇಳ್ಕೋಬಹುದು. ನಾನು ಈಗ ನಮ್ಮ ಕರ್ನಾಟಕದಲ್ಲಿ ಪರಿಸ್ಥಿತಿ ಯಾವ ತರ ಇದೆ ಅಂತಂದ್ರೆ, ತಂದೆ ತಾಯಿಯರು ನಾನು ಯಾವ್ದಾರ ಸ್ಪೋರ್ಟ್ಸ್ ಅಲ್ಲಿ ಮಗನಿಗೆ ಇಂಟ್ರೆಸ್ಟ್ ಇದ್ರು ನೀನು ಜೀವನ ಕಟ್ಕೊಳಕ್ ಆಗಲ್ಲ ಈ ಸ್ಪೋರ್ಟ್ಸ್ ಇಂದ, ದಯವಿಟ್ಟು ಒಂದು ಇಂಜಿನಿಯರಿಂಗ್ ಡಿಗ್ರಿನ ಓದ್ಕೊಂಡ್ರೆ ನೀನು ಜೀವನ ಕಟ್ಕೊಳಕ್ ಆಗುತ್ತೆ ಅಂತ ಹೇಳಿ ತಂದೆ ತಾಯಿ ಹೇಳ್ತಾರೆ. ಮುಂದಿನ ದಿನಮಾನದಲ್ಲಿ ನಮ್ಮ ನಾಗೇಂದ್ರನ ನೇತೃತ್ವದಲ್ಲಿ ತಂದೆ ತಾಯಿಯರು ಸ್ಪೋರ್ಟ್ಸ್ಗೆ ತಮ್ಮ ಮಕ್ಕಳು ಇಂಟ್ರೆಸ್ಟೆಡ್ ಆಗಿದ್ದಾರೆ ಅಂತ ಹೇಳಿದ ತಕ್ಷಣ ಖುಷಿಯಿಂದ ನೀವು ಹೋಗಿ ಸ್ಪೋರ್ಟ್ಸ್ಗೆ ನೀವು ನಮ್ಮ ದೇಶಕ್ಕೋಸ್ಕರ ಒಂದು ಮೆಡಲ್ ತಗೊಂಬನ್ನಿ, ನಮ್ಮ ರಾಜ್ಯಕ್ಕೋಸ್ಕರ ಒಂದು ಮೆಡಲ್ ತಗೊಂಬನ್ನಿ. ನಮ್ಮ ಕರ್ನಾಟಕ ಸರ್ಕಾರ ತಾವು ಅಲ್ಲಿಂದ ಬಂದಿದ ತಕ್ಷಣ ಯಾವುದೋ ಒಂದು ಜಾಬ್ ಇಟ್ಕೊಂಡು ನಿಮ್ಮ ಮುಂದೆ ಬಂದು ನಿಂತಿರ್ತಂತ ನಂಬಿಕೆಯನ್ನು ನಮ್ಮ ನಾಗೇಂದ್ರನ್ ಅವ್ರು ತಂದುಕೊಡ್ತಾರೆ ಅಂತ ಹೇಳಿ ನನಗೆ ಪೂರ್ತಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ನಾವು ನಾಗೇಂದ್ರನ್ ಅವ್ರಿಗೆ ಇನ್ನೊಂದು ರಿಕ್ವೆಸ್ಟ್ ಮಾಡಿದ್ವಿ. ಬಳ್ಳಾರಿಯಲ್ಲಿ ಇಡೀ ರಾಜ್ಯದಲ್ಲಿ ಸುಸಜ್ಜಿತವಾದಂತ ಒಂದು ಹೈಟೆಕ್ ಸ್ಪೋರ್ಟ್ಸ್ ಹಾಸ್ಟೆಲ್ ಮಾಡ್ಕೊಡ್ಬೇಕಂತ ಹೇಳಿದ್ವಿ. ಅಣ್ಣ, ನಾವು ಕೇಳಿದ್ರೆ ಆಯ್ತು ಮಾಡ್ತೀನಿ ಅಂತೀರಿ. ಇವತ್ತು ಈ ವೇದಿಕೆ ಮೂಲಕ ಇಲ್ಲಿ ಕರ್ನಾಟಕ ಯುವಕರೆಲ್ಲ ಕೂತಿದ್ದಾರೆ. ಇವತ್ತು ಮಾತು ಒಳ್ಳೇಬೇಕು, ತಾವು ಈ ಬಳ್ಳಾರಿಗೆ ಸ್ಪೋರ್ಟ್ಸ್ ಹಾಸ್ಟೆಲ್ ಮಾಡ್ಕೊಡ್ತೀವಿ ಅಂತ ಹೇಳಿ ನನಗೆ ನಂಬಿಕೆ ಇದೆ. ಅಣ್ಣ ತನ್ನ ಕ್ಷೇತ್ರಕ್ಕೆ ತಮ್ಮ ಕ್ಷೇತ್ರ ಮೇಲೆ ದುಡ್ಡು ಜಾಸ್ತಿ ಆಗ್ತಾರೆ, ಬಂಡವಾಳ ಜಾಸ್ತಿ ಆಗ್ತಾರೆ ಅಂತೇಳಿ ಇದರಲ್ಲಿ ಅಣ್ಣ ತಮ್ಮರು ಆಸ್ತಿಗೋಸ್ಕರ ಹೆಂಗೆ ಜಗಳ ಆಡ್ತಾರೋ, ನಾವು ಈ ಫಂಡ್ ನನ್ನ ಸಿಟಿಗೆ ಬರ್ಬೇಕಂತೇಳಿ ನಾನು ನಿಮ್ಮ ಹತ್ರ ಜಗಳ ಆಡಿದ್ದೆ ನಾಗೇಂದ್ರನವರು. ನನಗೆ ಅವ್ರ ಹತ್ರ ಅಷ್ಟು ಕಾಳಾಡಿದ್ರು. ನನಗೆ ಅವ್ರ ಹತ್ರ ಒಂದು ತಮ್ಮನಂತಾನೆ ನೋಡ್ಕೊಂಡಿದ್ದಾರೆ. ಇದೇ ರೀತಿಯಲ್ಲಿ ನಾಗೇಂದ್ರನವರು ಈ ಭರತ್ ರೆಡ್ಡಿನ ಯಾವ ರೀತಿಯಲ್ಲಿ ತಮ್ಮ ಅಂತ ನೋಡ್ಕೊಂಡಿದ್ದಾರೆ. ಈ ಕರ್ನಾಟಕ ಯುವಕರನ್ನ ಪ್ರತಿಯೊಬ್ಬರನ್ನ ಅವ್ರ ಸ್ವಂತ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರಂತ ನೋಡ್ಕೊಂಡು ಹೋಗ್ತಾರೆ. ದಯವಿಟ್ಟು ಈ ಮುಂದೆ ಈಗ ನಾಗೇಂದ್ರನವರು ಸಮ್ಮುಖದಲ್ಲಿ ಇಡೀ ರಾಜ್ಯದಲ್ಲಿ ಯುವಕರೆಲ್ಲ ಅಭಿವೃದ್ಧಿ ಆಗ್ತಾರೆ, ಇಡೀ ರಾಜ್ಯದಲ್ಲಿ ಸ್ಪೋರ್ಟ್ಸ್ ಎಲ್ಲ ಅಭಿವೃದ್ಧಿ ಆಗ್ತದೆ. ಸುಸಜ್ಜಿತವಾಗಿ ನಮ್ಮ ಶೆಡ್ಯೂಲ್ಡ್ ಟ್ರೈಬ್ ಮಂತ್ರಿಗಳಾಗಿರ್ಬೋದು ಅವರು, ಆದ್ರೂ ಅವ್ರ ಸ್ವಂತ ಕಮ್ಯುನಿಟಿಗೆ ಸೇರಿದಂತ ಶೆಡ್ಯೂಲ್ಡ್ ಟ್ರೈಬ್ ಮಂತ್ರಿಗಳು ಆದಿದ್ರು
ಆದ್ರೆ ನಾನು ಯುವಕರಿಗೆ ಬಹಳಷ್ಟು ಒತ್ತು ಕೊಡ್ಬೇಕಂತೇಳಿ ಈ ಸ್ಪೋರ್ಟ್ಸ್ ಆಗಿರ್ಬೋದು, ಈ ಯುವಕರು ಕಡೆಯವ್ರ ಕಾಲೇಜ್ ತೋರಿಸ್ತಾರೆ. ಇಂಥ ಮಂತ್ರಗಳು ನಮಗೆ ಬಂದಿದ್ದಕ್ಕೋಸ್ಕರ, ಅದು ನಮ್ಮ ಬಳ್ಳಾರಿಯಿಂದ ಬಂದಿದ್ದಕ್ಕೋಸ್ಕರ ನಮ್ಮ ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ತಮ್ಮೆಲ್ಲರಿಗೆ. ನಾನು ಜಾಸ್ತಿ ಹೊತ್ತು ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ನಿಮ್ಮಂತ ಯುವಜನೋತ್ಸವಕ್ಕೆ ನಾನು ಹುಬ್ಳಿ ಧಾರವಾಡಲ್ಲೆಲ್ಲ ಹೋದಾಗ ನಮ್ಮಂತ MLAಗಳು ಮಂತ್ರಿಗಳು ಬಂದು ಮಾತಾಡ್ತಿದ್ದವಾಗ ಇವ್ನು ಯಾವಾಗ ಹೋಗ್ತಾನೋ ಯಾವಾಗ ಮುಗಿಸ್ತಾನೋ ನಾವು ಜಲ್ದಿ ರೂಮ್ ಹೋಗಿ ಮಲ್ಕೊಂಡು ಮತ್ತೆ ಬೆಳಿಗ್ಗೆ ಎದ್ದೋಗ್ಬೇಕಂತೇಳಿ ನಾವು ಅನ್ಕೊಂಡಿದ್ದವ್ರೆ. ನನ್ನ ಸಮಯವನ್ನು ಜಾಸ್ತಿ ತಗೊಳಲ್ಲ. ಬಳ್ಳಾರಿಗೆ ಬಂದಿದ್ದೀರಿ, ತಾವೆಲ್ಲ ಖುಷಿಯಾಗಿ ಇದ್ದರೇ ಮುಂದಿನ ವರ್ಷ ಕೂಡ ಬಳ್ಳಾರಿಯಲ್ಲಿ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ನಾವಾಗಿರ್ಬೋದು, ನಮ್ಮ ಮಂತ್ರಿಗಳಾಗಿರ್ಬೋದು, ಇಲ್ಲೇ ಬಳ್ಳಾರಿಯಲ್ಲಿ ಮಾಡ್ತೀವಿ. ಈ ಬಳ್ಳಾರಿಯನ್ನು ಇಡೀ ರಾಜ್ಯಕ್ಕೆ ಒಂದು ಸ್ಪೋರ್ಟ್ಸ್ ಹಬ್ ತರ ಮಾಡೋ ಜವಾಬ್ದಾರಿ ನಾಗೇಂದ್ರಣ್ಣ ಅವ್ರದ್ದು ಬರಕಡೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.